N24 ಕನ್ನಡ ನ್ಯೂಸ್ಗೆ ಸ್ವಾಗತ. ಬೆಳಗಾವಿಗೆ ಬಂದು ಕರ್ಮಭೂಮಿ ಎನ್ನುತ್ತಿದ್ದಾರೆ. ನಾವೇನು ಹುಚ್ಚರ? ಬೆಳಗಾವಿ ಜಿಲ್ಲೆಯ ಜನರನ್ನ ಬಕ್ರ ಮಾಡಲು ಬಂದಿದ್ದೀರಾ ಎಂದು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಬಿಜೆಪಿ ಅಭ್ಯರ್ಥಿ ಜಗದೀಶ್ ಶೆಟ್ಟರ್ಗೆ ಟಾಂಗ್ ಕೊಟ್ಟಿದ್ದಾರೆ. ಗೋಕಾಕ್ನಲ್ಲಿ ಮಾಧ್ಯಮಗಳ ಜೊತೆಗೆ ಮಾತನಾಡಿದ ಅವರು, ಶೆಟ್ಟರ್ ಏನ್ ಮಾಡಿದ್ದಾರೆ ಬೆಳಗಾವಿಗೆ? ಬೆಳಗಾವಿ ದೊಡ್ಡ ಜಿಲ್ಲೆ, ಜನಸಂಖ್ಯೆ ಹೆಚ್ಚಿದೆ. ಕೊರೋನಾ ಸಂದರ್ಭದಲ್ಲಿ ಜಿಲ್ಲೆಗೆ ಆಕ್ಸಿಜನ್ ಹಂಚಿಕೆ ಮಾಡಿದ್ದನ್ನ ಹುಬ್ಬಳ್ಳಿ ಧಾರವಾಡಕ್ಕೆ ತೆಗೆದುಕೊಂಡು ಹೋಗಿದ್ದಾರೆ. ಇದೇ ಕರ್ಮಭೂಮಿಯ ಜಿಲ್ಲಾ ಉಸ್ತುವಾರಿ ಸಚಿವರಿದ್ದರಲ್ಲ, ಕರ್ಮಭೂಮಿ ಎನ್ನಲು ಏನು ಮಾಡಿದ್ದಾರೆ ಬೆಳಗಾವಿಗೆ ಎಂದು ಪ್ರಶ್ನಿಸಿದ್ರು. 6 ಬಾರಿ ಹುಬ್ಬಳ್ಳಿ ಜನ ಅವರನ್ನ ಆಯ್ಕೆ ಮಾಡಿ ಕಳುಹಿಸಿದ್ರು. ವಿರೋಧ ಪಕ್ಷದ ನಾಯಕರಾದ್ರು, ಮಂತ್ರಿಯಾದ್ರೂ ಅಷ್ಟೇ ಅಲ್ಲದೆ ಮುಖ್ಯಮಂತ್ರಿಯೂ ಕೂಡ ಆಗಿದ್ರು. ಎಲ್ಲವನ್ನೂ ಕೂಡ ಅನುಭವಿಸಿದಂತವರನ್ನ ಹುಬ್ಬಳ್ಳಿ ಧಾರವಾಡ ಜನ ಹೊರಗೆ ಹಾಕಿದ್ದಾರೆ. ಈಗ ಇಲ್ಲಿಗೆ ಒಂದು ಕರ್ಮಭೂಮಿ ಎನ್ನಲು ಏನಿದೆ? ಬೆಳಗಾವಿಗೆ ನಿಮ್ಮ ಕೊಡುಗೆ ಏನಾದ್ರೂ ಇದೆಯಾ? ನಾಚಿಕೆ ಆಗ್ಬೇಕು ನಿಮಗೆ ಎಂದು ಹೆಬ್ಬಾಳ್ಕರ್ ವಾಗ್ದಾಳಿ ಮಾಡಿದ್ದಾರೆ. ಗೋ ಬ್ಯಾಕ್ ಶೆಟ್ಟರ್ ಎನ್ನುವುದು ಅವರ ಪಕ್ಷದ ಕಾರ್ಯಕರ್ತರು ಮಾಡ್ತಾ ಇರುವ ಅಭಿಯಾನ. ಅವರ ಪಕ್ಷದ ಕಾರ್ಯಕರ್ತರ ಸ್ವಾಭಿಮಾನಕ್ಕೂ ಕೂಡ ಧಕ್ಕೆ ಆಗಿದೆ. ಮೋದಿ, ರಾಹುಲ್ ಗಾಂಧಿ ಅವರು ಎಲ್ಲೋ ಹೋಗಿ ಚುನಾವಣೆಗೆ ನಿಂತಿದ್ದಾರೆಂದು ತಮ್ಮ ಬೆಳಗಾವಿ ಸ್ಪರ್ಧೆಯನ್ನ ಸಮರ್ಥಿಸಿಕೊಳ್ತಿದ್ದಾರೆ. ಇವರೇನು ಮೋದಿ, ರಾಹುಲ್ ರಷ್ಟು ದೊಡ್ಡವರ ಅಂತ ಹರಿಹಾಯ್ತಿದ್ದಾರೆ. ಚುನಾವಣೆಗಾಗಿ ಸಚಿವೆ ಹೆಬ್ಬಾಳ್ಕರ್ ಕೇಸರಿ ಶಾಲಿನ ಮೊರೆ ಹೋಗಿದ್ದಾರೆ ಎಂಬ ಶೆಟ್ಟರ್ ಹೇಳಿಕೆಗೆ ಪ್ರತಿಕ್ರಿಯಿಸಿ, ಇವೆಲ್ಲ ಚುನಾವಣೆ ವಿಚಾರಗಳೇ ಅಲ್ಲ. ಸಂಸದರು ಯಾರು? ಅವರ ಜವಾಬ್ದಾರಿ ಏನು? ದೆಹಲಿಗೆ ಜನ ಯಾಕೆ ಕಳಿಸ್ತಾರೆ ಅಂತ ತಿಳಿಯಬೇಕು. ನನ್ನ ಈಗ ಜನ ವಿಧಾನಸಭೆಗೆ ಕಳಿಸಿದ್ದಾರೆ. ಒಂದೇ ವರ್ಷದಲ್ಲಿ 1,000 ಕೋಟಿ ರೂಪಾಯಿ ಅನುದಾನ ತಂದಿದ್ದೇನೆ. ಅನುದಾನ ತಂದು ಕ್ಷೇತ್ರದ ಅಭಿವೃದ್ಧಿಗೆ ಶ್ರಮಿಸ್ತಾ ಇದ್ದೇನೆ. ಅಭಿವೃದ್ಧಿಯ ಬಗ್ಗೆ ವಿಷನ್ ಇರಬೇಕು. ಕೇಸರಿ ಮತ್ತೊಂದು ವಿಚಾರ ಯಾಕಬೇಕು? ಸಂಸತ್ನಲ್ಲಿ ಈ ಭಾಗದ ಜನರ ಧ್ವನಿಯಾಗಿ ಟೇಬಲ್ ಕುಟ್ಟಿ ಮಾತನಾಡುವ ನಾಯಕ ಬೇಕು. ಅಂತಹ ನಾಯಕರು ದೆಹಲಿಗೆ ಹೋಗಬೇಕು. ಅದರ ಬಗ್ಗೆ ಮಾತನಾಡಿ, ಅದನ್ನ ಬಿಟ್ಟು ಏನೇನೋ ಮಾತನಾಡಬೇಡಿ ಎಂದರು. ಅರಭಾವಿ ಗೋಕಾಕ್ನಲ್ಲಿ ಕಾಂಗ್ರೆಸ್ ಮತಗಳು ಬರುತ್ತಾವ ಎಂಬ ಮಾಧ್ಯಮಗಳ ಪ್ರಶ್ನೆಗೆ ರಾಜಕಾರಣ ನಿಂತ ನೀಡಲ್ಲ. ಬೆಳಗಾವಿ ಗ್ರಾಮೀಣ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಗೆದ್ದ ಇತಿಹಾಸವೇ ಇರಲಿಲ್ಲ. ಒಂದಲ್ಲ 2 ಬಾರಿ ಅಲ್ಲಿ ಗೆದ್ದು ಇತಿಹಾಸ ನಿರ್ಮಾಣವಾಗಿದೆ. ನಾವು ಕೂಡ ಅಲ್ಲಿ ಕೆಲಸ ಮಾಡಿ ಜನ ಪ್ರೀತಿ ವಿಶ್ವಾಸವನ್ನ ಗಳಿಸಿದ್ದೀವಿ. ಗ್ರಾಮೀಣ ಕ್ಷೇತ್ರದಲ್ಲಿ ನಮ್ಮ ಜಾತಿಯೇ ಇಲ್ಲ, ಅಲ್ಲಿಯೇ ನಾವು ಇತಿಹಾಸ ನಿರ್ಮಿಸಿದ್ದೀವಿ. ಸತೀಶ್ ಜಾರಕಿಹೊಳಿಯವರ ನಾಯಕತ್ವ, ಗ್ಯಾರಂಟಿಗಳ ಮೇಲೆ ನನಗೆ ವಿಶ್ವಾಸವಿದೆ. ನನ್ನ ರಕ್ತ ಹರಿತಾ ಇರುವ ಮೃಣಾಲ್ ಭವಿಷ್ಯದ ಮೇಲೆ ನನಗೆ ವಿಶ್ವಾಸವಿದೆ. ಹಾಗಾಗಿ ಅರಭಾವಿ ಗೋಕಾಕ್ನಲ್ಲಿ ಜನ ಆಶೀರ್ವಾದ ಮಾಡ್ತಾರೆ ಎಂದರು. ವಿಧಾನಸಭಾ ಚುನಾವಣೆ ನಂತರ ಕಾಂಗ್ರೆಸ್ ಸರ್ಕಾರ ಬಿದ್ದು ಹೋಗುತ್ತೆ ಎಂಬ ಶೆಟ್ಟರ್ ಹೇಳಿಕೆಗೆ ವಿಚಾರಕ್ಕೆ, ಕಾಂಗ್ರೆಸ್ ಪಕ್ಷದಲ್ಲಿ ಇದ್ದಾಗ ಇಲ್ಲಿಗೆ ಒಂದು ಬಿಜೆಪಿಯನ್ನ ಶೆಟ್ಟರ್ ಬಾಯಿದ್ರು. ಪ್ರಧಾನಿ ಮೋದಿಯನ್ನ ಬಿಡದ ಶೆಟ್ಟರ್ ಬಾಯ್ದಿದ್ರು. ಈಗ ಬಿಜೆಪಿಗೆ ಹೋಗಿ ಶೆಟ್ಟರ್ ರಿವರ್ಸ್ ಗೇರ್ ಹಾಕಿ ಮೋದಿ ಮತ್ತೆ ಪ್ರಧಾನಿ ಆಗಬೇಕು ಅಂತಿದ್ದಾರೆ. ಸಂಪೂರ್ಣವಾಗಿ ನೈತಿಕತೆ ಇಲ್ಲದ ಅಭ್ಯರ್ಥಿಯನ್ನ ಬಿಜೆಪಿಯವರು ಬೆಳಗಾವಿಗೆ ಕೊಟ್ಟಿದ್ದಾರೆ ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಕಿಡಿಕಾರಿದ್ರು. ಗೋಕಾಕ್ ಮತ್ತು ಅರಭಾವಿ ಮತಕ್ಷೇತ್ರ ಮೊದಲಿನಿಂದನೂ ಕೂಡ ನನ್ನ ಸಪೋರ್ಟ್ ಮಾಡ್ಕೊಂಡು ಬಂದಂತ ಕ್ಷೇತ್ರಗಳು. 2014 ಚುನಾವಣೆಯಲ್ಲೇನೆ ಬಹಳಷ್ಟು ಲೀಡ್ ಆದಂತ 2 ಕ್ಷೇತ್ರಗಳು. ಈ ಒಂದು ಭಾಗದ ಜನರ ವಿಶೇಷ ಒಂದು ಪ್ರೀತಿ ನನ್ನ ಮೇಲಿದೆ. ಇಡೀ ಬೆಳಗಾವಿ ಜಿಲ್ಲೆಯಲ್ಲಿ ಇವತ್ತು ಕಾಂಗ್ರೆಸ್ ಪರವಾದಂತ ವಾತಾವರಣ ಇದೆ. ಅದು ಚಿಕ್ಕೋಡಿ ಇರ್ಬೋದು, ಬೆಳಗಾವಿ ಲೋಕಸಭೆ ಇರ್ಬೋದು ಮತ್ತು ಕೆನರಾ ಕಾನ್ಸ್ಟಿಟ್ಯೂನ್ಸಿ. ಆಶ್ಚರ್ಯಜನಕವಾಗಿ ಹೇಳ್ಬೇಕು ಅಂದ್ರೆ ಈವನ್ ಕೆನರಾ ಕಾನ್ಸ್ಟಿಟ್ಯೂನ್ಸಿ 2 ಕಾನ್ಸ್ಟಿಟ್ಯೂನ್ಸಿ, ಒಂದು ಖಾನಾಪುರ, ಕಿತ್ತೂರ. ಸೊ ಇಡೀ ಜಿಲ್ಲೆಯಲ್ಲಿ ಇವತ್ತು ಕಾಂಗ್ರೆಸ್ ಪರವಾದಂತ ಅಲೆ ಮತ್ತು ವಾತಾವರಣ. ಸಂಬಂಧಪಟ್ಟಂಗೆ ಮುನಿಯಪ್ಪ ಅವರ ಅಳಿಯರಿಗೆ ತುಂಬಾ ವಿರೋಧ ಆಗ್ತಾ ನಿನ್ನೆ ಒಬ್ರು ಸಚಿವರು 3 ಶಾಸಕರು 2 ವಿಧಾನಸಭಾ ಸದಸ್ಯರು ರಾಜೀನಾಮೆ ಕೊಡುವ ಪ್ರಯತ್ನ ಮಾಡಿದ್ದಾರೆ. ಸೊ ಅದನ್ನು ಕಂಗಟ್ಟಾಗಿದೆ. ಅದರ ಬಗ್ಗೆ ನೋಡಿ, ಅದ್ರ ಬಗ್ಗೆ ಯಾಕೆಂದ್ರೆ ನಾನು ಇಲೆಕ್ಷನ್ ಅಲ್ಲಿ ಬಿಸಿ ಇರೋದ್ರಿಂದ ಬೆಳಗ್ಗೆ 8 ಗಂಟೆ ಬಿಡ್ತೀವಿ, ರಾತ್ರಿ 12 ಗಂಟೆ 1 ಗಂಟೆಗೆ ಮನೆ ಹೋಗ್ತೀವಿ. ಅದ್ರ ಬಗ್ಗೆ ನನಗೆ ಜಾಸ್ತಿ ಗೊತ್ತಿಲ್ಲ. ಬಟ್ ಬೆಳಗ್ಗೆ ಬರ್ಬೇಕಾದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಅದ್ರ ಬಗ್ಗೆ ನಾನು ನೋಡ್ತಾ ಇದ್ದೀನಿ. ಬಹಳಷ್ಟು ಆಕಾಂಕ್ಷಿಗಳು ಇದ್ದಾಗ ಈ ರೀತಿ ಆಗೋದು ಸಹಜ. ಬಟ್ ನಮ್ಮ ಹೈಕಮಾಂಡ್ ಆಗ್ಲಿ, ನಮ್ಮ ರಾಜ್ಯದ ನಾಯಕರಾದಂತ ಸಿದ್ದರಾಮಯ್ಯ ಸರ್ ಮತ್ತು ಡಿ ಕೆ ಶಿವಕುಮಾರ್ ಸರ್ ಅದನ್ನ ಏನೇ ಗೊಂದಲಗಳಿದ್ರು ಅದಕ್ಕೆ ಶೀಘ್ರವಾಗಿ ತರೆ ಎಳೆದು ಎಲ್ಲರೂ ಒಗ್ಗಟ್ಟಿನಿಂದ ಇಲೆಕ್ಷನ್ ಮಾಡ್ಲಿಕ್ಕೆ ಒಮ್ಮತದ ಅಭ್ಯರ್ಥಿಯನ್ನು ಕೂಡ ಕೊಡ್ತಾರೆ. ಜಗದೀಶ್ ಶೆಟ್ಟರ್ ಹೇಳ್ತಾರ, ಬೆಳಗಾವಿ ನಂದು ಕರ್ಮಭೂಮಿ, ನಾ ಏನು ಹೊರಗಿಂದ ಬಂದಿಲ್ಲ, ನಾ ಇಲ್ಲೇ ಮನಿ ಮಾಡಿದ ಕರ್ಮಭೂಮಿ ಇದೆ ಬೆಳಗಾವಿ. ನೋಡಿ, ಪಾಪ 6 ಸರಿ ಜಗದೀಶ್ ಶೆಟ್ಟರ್ ಅವ್ರನ್ನ ಹುಬ್ಳಿ ಜನತೆ ಆರಿಸಿ ಕಳಿಸಿದ್ರು. ಬಿಜೆಪಿ ಪಕ್ಷ ಯಾವುದೇ ಒಬ್ಬ ನಾಯಕ ರಾಜಕಾರಣದಲ್ಲಿ ಬಂದ ತಕ್ಷಣ ಅತ್ಯುನ್ನತ ಪದವಿಯನ್ನು ಏರ್ಬೇಕು ಅಂತ ಹೇಳಿ ಎಲ್ಲರೂ ಪ್ರಯತ್ನ ಮಾಡ್ತಾರೆ, ಕನಸನ್ನ ಕಟ್ತಾರೆ. 6 ಬಾರಿ MLA ಆದಂತ ಒಂದು ಬಿಜೆಪಿ ಪಕ್ಷದಿಂದ ವಿರೋಧ ಪಕ್ಷದ ನಾಯಕರಾದ್ರು, ಮಂತ್ರಿಗಳಾದ್ರು, ಮುಖ್ಯಮಂತ್ರಿಗಳಾದ್ರು, ಬಿಜೆಪಿಯ ರಾಜ್ಯಾಧ್ಯಕ್ಷ ಆದ್ರು, ಇಷ್ಟೆಲ್ಲ ಸೀಟನ್ನ ಅನುಭವಿಸಿ ಈಗ 6 ಸರಿ ಗೆದ್ದಿ ಕಳಿಸಿದಂತ ಜನರನ್ನ ಇದನ್ ಮಾಡಿ ಅವ್ರನ್ನ ಹೊರಗಡೆ ಹಾಕಿದ್ದಾರೆ. ಹುಬ್ಳಿ ಧಾರವಾಡದವರೇ ಅವ್ರನ್ನ ಹೊರಗಡೆ ಹಾಕಿದಾರಲ್ಲ.
ಹೊರಗಡೆ ಹಾಕಿದವ್ರು ಇಲ್ಲಿ ಬಂದು ಇದು ನನ್ನ ಕರ್ಮಭೂಮಿ ಅಂತಂದ್ರೆ ಏನ್ ನಾವೇನ್ ಸುಮ್ನೆ ಇರ್ಬೇಕಾ? ಈಗ ನಾಳೆ ನಾನು ಹೋಗಿ ಹುಬ್ಳಿ ಧಾರವಾಡಗೆ ಹೋಗಿ ನಾನ್ ಕರ್ಮಭೂಮಿ ಅಂತಂದ್ರೆ ಒಪ್ಕೋತಾರ ಜನ? ಏನ್ ನಾವೇನ್ ಹುಚ್ರಿದೀವ ಇಲ್ಲಿ? ಏನ್ ನಮ್ ಬೆಳಗಾವಿ ಜಿಲ್ಲೆ ಜನರೇ ನನ್ ಬಕ್ರ ಮಾಡಕ್ ಬಂದಿದಾರ? ಗೋಬ್ಯಾಕ್ ಶೆಟ್ಟರ್ ಅನ್ನುವಂತ ಒಂದು ಸ್ಲೋಗನ್ ಇದೆ, ಸೊ ಅದು ನಿಮಗೆ ಲಾಭ ಆಗ್ಬೋದಾ? ಖಂಡಿತವಾಗ್ಲೂ ಲಾಭ ಆಗುತ್ತೆ. ಇದು ಗೋಬ್ಯಾಕ್ ಶೆಟ್ಟರ್ ಅನ್ನುವಂಥದ್ದು ಅವರ ಪಕ್ಷದ ಕಾರ್ಯಕರ್ತರೇ ಶುರು ಮಾಡಿದ್ದು. ಅವರ ಪಕ್ಷದ ಕಾರ್ಯಕರ್ತರ ಸ್ವಾಭಿಮಾನಕ್ಕೂ ಪೆಟ್ಟು ಬಂದಿದೆ ಮತ್ತು ಇಡೀ ಬೆಳಗಾವಿ ಜಿಲ್ಲೆಯ ಜನರ ಸ್ವಾಭಿಮಾನಕ್ಕೂ ಕೂಡ ಪೆಟ್ಟು ಬಂದಿದೆ. ಇವತ್ತೊಂದು ಸ್ಟೇಟ್ಮೆಂಟ್ ಅವ್ರದ್ದು ನೋಡ್ತಾ ಇದ್ದೆ ನಾನು, ಏನು ಮೋದಿ ಅವರು ವಾರಾಣಸಿಯಲ್ಲಿ ಇದ್ದಾರೆ, ಆಮೇಲೆ ಯಾರೋ ರಾಜ್ಯಸಭಾ ಮೆಂಬರ್ ಎಲ್ಲಿಂದನೋ ಆಗಿದ್ದಾರೆ. ಇವ್ರೇನು ಮೋದಿ ಅಷ್ಟು ದೊಡ್ಡವರ? ಇವರು ರಾಹುಲ್ ಗಾಂಧಿ ಅವರು ಅಷ್ಟು ದೊಡ್ಡವರ? ಏನ್ ಮಾಡಿದ್ದಾರೆ ಬೆಳಗಾವಿ ಜಿಲ್ಲೆಗೆ? ಏನಾದ್ರೂ ಕೊಡುಗೆ ಇದೆಯಾ ಶೆಟ್ಟರ್ ಅವ್ರದ್ದು ಬೆಳಗಾವಿ ಜಿಲ್ಲೆಗೆ? ನಾಚಿಕೆ ಆಗ್ಬೇಕು. ಕೋವಿಡ್ ಸಂದರ್ಭದಲ್ಲಿ ಬೆಳಗಾವಿ ಜಿಲ್ಲೆಗೆ ತಮ್ಗೆಲ್ಲರಿಗೂ ತಮ್ಮ ಮುಖಾಂತರ ಹೇಳಲಿಕ್ಕೆ ಬಯಸ್ತೇನೆ, ಆಕ್ಸಿಜನ್ ನ ಅಲಾಟ್ ಮಾಡಿದಂತ ಆಕ್ಸಿಜನ್, ಯಾಕಂದ್ರೆ ಹುಬ್ಳಿ ಧಾರವಾಡ ಜಿಲ್ಲೆಗೆ ಬೆಳಗಾವಿ ಜಿಲ್ಲೆನ ಹೋಲಿಸಿದ್ರೆ ನಮ್ಮ ಜಿಲ್ಲೆಯಲ್ಲಿ ಜಾಸ್ತಿ ಜನಸಂಖ್ಯೆ ಇದೆ. ಜಾಸ್ತಿ ಜನರಿಗೆ ಕೋವಿಡ್ ಬಂದಂತ ಸಂದರ್ಭದಲ್ಲಿ ನಮಗೆ ಅಲಾಟ್ ಮಾಡಿದಂತ ಆಕ್ಸಿಜನ್ ನ ಹುಬ್ಳಿ ಧಾರವಾಡ ತಗೊಂಡ್ ಹೋಗಿದ್ದಾರೆ. ನಾನು ಹುಬ್ಳಿ ಧಾರವಾಡನ್ನ ಇದನ್ನ ಮಾಡ್ತಾ ಇಲ್ಲ. ಬಟ್ ಇವರು ಕರ್ಮಭೂಮಿ ಅಂತಾರಲ್ಲ, ಜಿಲ್ಲಾ ಉಸ್ತುವಾರಿ ಸಚಿವರಿದ್ರು, ಕರ್ಮಭೂಮಿಗೆ ಎಷ್ಟು ನ್ಯಾಯ ಒದಗಿಸ್ಕೊಟ್ಟಿದ್ದಾರೆ? ಏನ್ ಮಾಡಿದ್ದಾರೆ ಇವರು ಬೆಳಗಾವಿಗೆ ಬಂದು ಕರ್ಮಭೂಮಿ ಅಂತ ಹೇಳಲಿಕ್ಕೆ? ಮೇಡಮ್, ಗೋಕಾಕ್ ಮತ್ತು ಪರ್ಭಾವಿ ಇವರು ಬಿಜೆಪಿ ಇದರಲ್ಲಿ ನೀವು ಲೀಡ್ ಆಗಿ ಕಾಂಗ್ರೆಸ್ ಲೀಡ್ ಆಗಿ ಕೊಡ್ತಿದ್ದೀರಿ, ಯಾವ ಒಂದು ಆಧಾರ? ಬಂಧುಗಳೇ, ರಾಜಕಾರಣ ನಿಂತು ಇರಲ್ಲ. ರಾಜಕಾರಣ ನಿರಂತರವಾಗಿ ಚೇಂಜ್ ಆಗೋದು ರಾಜಕಾರಣ ಅಂತ ಹೇಳ್ತಾರೆ. ಸ್ವಾತಂತ್ರ್ಯದ ನಂತರ ಬೆಳಗಾವಿ ಗ್ರಾಮೀಣ ಕ್ಷೇತ್ರದಲ್ಲಿ ಒಬ್ರು ಕಾಂಗ್ರೆಸ್ ಪಕ್ಷದವ್ರು ಗೆದ್ದು ಬಂದದಂತ ಇತಿಹಾಸ ಇಲ್ಲ. ಅಲ್ಲಿ ನಾವು ಇತಿಹಾಸವನ್ನ ನಿರ್ಮಿಸಿದ್ವಿ. ಒಮ್ಮೆ ಅಲ್ಲ, 2 ಬಾರಿ ಇತಿಹಾಸವನ್ನ ನಿರ್ಮಿಸಿದ್ವಿ. ಎಷ್ಟೋ ಕಷ್ಟಗಳು ಎದುರಾದಂತ ಸಂದರ್ಭದಲ್ಲೂ ಕೂಡ ನಾವು ಅಲ್ಲಿ ಕೆಲಸ ಮಾಡಿ ಜನರ ವಿಶ್ವಾಸವನ್ನ ಗಳಿಸಿದ್ವಿ. ಎಲ್ಲಿ ನಮ್ಮ ಜಾತಿ ಇಲ್ಲ ಅಲ್ಲಿ. ಇದಂತರೂ ನಿಮಗೆ ಗೊತ್ತಿದೆ, ನೀವೆಲ್ಲರೂ ಎಷ್ಟು ನನ್ನ ಪ್ರೀತಿ ಮಾಡ್ತೀರಾ, ಅಭಿಮಾನ ಎಷ್ಟಿದೆ. ನನಗೆ ವಿಶ್ವಾಸ ಇದೆ, ತಾಯಿ ಮಹಾಲಕ್ಷ್ಮಿ ಮೇಲೆ ವಿಶ್ವಾಸ ಇದೆ, ನಮ್ಮ ಪಕ್ಷದ ಗ್ಯಾರಂಟಿಗಳ ಮೇಲೆ ವಿಶ್ವಾಸ ಇದೆ, ಸತೀಶಣ್ಣ ಜಾರಕಿಹೊಳಿ ಅವರ ನಾಯಕತ್ವದ ಮೇಲೆ ವಿಶ್ವಾಸ ಇದೆ, ನನ್ ರಕ್ತ ಹರಿತಾ ಇರುವಂತ ಮೃಣಾಲ್ ಹೆಬ್ಬಾಳ್ಕರ್ನ ಒಂದು ಭವಿಷ್ಯದ ಮೇಲೆ ನನಗೆ ವಿಶ್ವಾಸ ಇದೆ. ಅರಬಾವಿ ಮತ್ತು ಗೋಕಾಕ್ ಕ್ಷೇತ್ರ ಖಂಡಿತವಾಗ್ಲೂ ಜನರು ಆಶೀರ್ವಾದ ಮಾಡ್ತಾರೆ ಅಂತ ಖಂಡಿತವಾಗ್ಲೂ ಹೇಳಿದ್ರು. 2 ಕ್ಷೇತ್ರದ ಕಾರ್ಯಕರ್ತರಿಗೆ, 2 ಕ್ಷೇತ್ರದ ಕಾರ್ಯಕರ್ತರು, ನಾಯಕರು, ಎಲ್ಲಾ ಸಮಾಜದವರು, ಎಲ್ಲ ಧರ್ಮದವರನ್ನ ಜೊತೆಯಲ್ಲಿ ಕರ್ಕೊಂಡು ಬರುವಂತ 40 ದಿನ ಈ ಒಂದು ಪ್ರಜಾಪ್ರಭುತ್ವದ ಒಂದು ಯುದ್ಧನೂ ಅನ್ಬೋದು, ಒಂದು ಜಾತ್ರೆನೂ ಅನ್ಬೋದು, ಧುಮುಕ್ತೀನಿ. ನಾನಾಗಿ, ಸತೀಶನ್ನಾಗಿ ಅವರೆಲ್ಲರ ಒಂದು ಸಹಕಾರವನ್ನು ಧೈರ್ಯದಿಂದ. ಲೋಕಸಭಾ ಚುನಾವಣೆ ನಂತರ ಕಾಂಗ್ರೆಸ್ ಎಲ್ಲ ನೋಡಿ, ಒಂದ್ ಮಾತನ್ನ ಹೇಳ್ತೀನಿ. ಜಗದೀಶ್ ಶೆಟ್ಟರ್ ಅವರು ಮುಖ್ಯಮಂತ್ರಿ ಆದಂತವ್ರು ತಮ್ಮ ಸ್ವಾರ್ಥದ ರಾಜಕಾರಣಕ್ಕೆ ಒಂದೇ 1 ವರ್ಷದ ಹಿಂದೆ ಕಾಂಗ್ರೆಸ್ ಪಕ್ಷಕ್ಕೆ ಬಂದು ಬಿಜೆಪಿಯನ್ನ ಗಾಮುಗ ಬೈದ್ರು. ತಮಗೆಲ್ಲರಿಗೂ ಗೊತ್ತಿತ್ತು. ಮೋದಿ ಅವರನ್ನು ಬೇಕಾದಂಗ್ ಬೈದ್ರೆ ಇಲ್ಲ. ಹಿಂದೂ ಮುಸ್ಲಿಂ ಜಗಳ ತರ್ತಾರೆ ಇಲೆಕ್ಷನ್ ಲಾಭ ಮಾಡ್ಕೊಳಕ್ಕೆ ಅಂತ ಹೇಳಿದವ್ರು ಯಾರು? ಶೆಟ್ಟರ್ ಅವರು. ಈಗ ಮತ್ತೆ ರಿವರ್ಸ್ ಗೇರ್ ಅನ್ನ ಹಾಕಿ ಇಮಿಡಿಯೇಟ್ ಆಗಿ ಮೋದಿ ಅವರ ಒಂದು ಪ್ರಧಾನಮಂತ್ರಿ ಮಾಡ್ಬೇಕು ಅಂತ ಹೇಳಿ ಇಲ್ಲಿ ಬಂತು. ಸೊ ಅವಾಗ ಕಾಳಜಿ ಬರ್ಲಿಲ್ಲ, ಇವಾಗ ಕಾಳಜಿ ಬಂತು. ಅವರೊಂದು ಆಗಮನದಿಂದ ಬಿಜೆಪಿ ಮುಖಂಡರ ಕಡೆ ಕೆಲವು ಏನೋ ಹಿನ್ನಡೆ ಆಗ್ತದೆ. ಅದು ಅವರ ಪಕ್ಷಕ್ಕೆ ಬಿಟ್ಟಿರುವಂತ ವಿಚಾರ. ಟೋಟಲ್ ಆಗಿ ನೈತಿಕತೆ ಇಲ್ಲದಂತ ಒಬ್ಬ ಅಭ್ಯರ್ಥಿಯನ್ನ ಬಿಜೆಪಿಯವರು ಇವತ್ತು ಬೆಳಗಾವಿಗೆ ಕೊಟ್ಟಿದ್ದಾರೆ. ಕುಮಾರಸ್ವಾಮಿ ಅವರು ಮೇಡಮ್, ಕುಮಾರಸ್ವಾಮಿ ಅವರು ಏನೋ ಕೇಸರಿ ಸಲಾಕಿನಾದ್ರು ಸಿಕ್ಕಿರ್ತಾರೆ, ಕಾಂಗ್ರೆಸ್ ಅವರು ತಾವು ಕೂಡ ಹಾಕ್ತಾರೆ. ಇದೆಲ್ಲ ಚುನಾವಣೆ ವಿಚಾರಗಳಲ್ಲ. ಇವೆಲ್ಲ ಚುನಾವಣಾ ವಿಚಾರಗಳು ಏನಾಗಿರ್ಬೇಕು? ನೀವೆಲ್ಲ ಕಲ್ತಂತವ್ರಿದ್ರಿ. ಸಂಸದರ ಜವಾಬ್ದಾರಿ. ಡೆಲ್ಲಿಗೆ ಯಾಕೆ ಜನರು ನಮ್ಮನ್ನ ಓಟ್ ಹಾಕಿ ಕಳಿಸ್ಬೇಕು? ನನಗೆ ಈಗ ವಿಧಾನಸಭೆ ಕಳಿಸಿದ್ದಾರೆ. ಒಂದೇ 1 ವರ್ಷದಲ್ಲಿ 1,000 ಕೋಟಿ ರೂಪಾಯಿನ ನನ್ನ ಕ್ಷೇತ್ರಕ್ಕೆ ತೆಗೆದುಕೊಂಡು ಬಂದು ಅಭಿವೃದ್ಧಿ ಮಾಡ್ತಾ ಇದ್ದೀನಿ. ಸಂಸದರನ್ನ ಈ ಭಾಗದಿಂದ ಈ ಎಲ್ಲ ನಿಂತಂತ ಯುವಕರು ಯಾಕೆ ಕಳಿಸ್ಬೇಕು? ಇವನ್ ಯುವಕ ಇದ್ದಾನೆ, ಯುವಕರ ಪ್ರತಿನಿಧಿ ಆಗ್ತಾನೆ. ಗೋಕಾಕ್ ಕ್ಷೇತ್ರ, ಅರಬಾವಿ ಕ್ಷೇತ್ರ, 8 ಕ್ಷೇತ್ರಕ್ಕೆ ಏನ್ ಮಾಡ್ಬೇಕು? ಫೋಕಸ್ಡ್ ಇರ್ಬೇಕು, ವಿಷನ್ ಇರ್ಬೇಕು. ಕೇಸರಿ ಮತ್ತೊಂದು ವಿಚಾರ, ಅದು ಸಂಸದರು. ಪ್ರಜಾಪ್ರಭುತ್ವದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮಗೆ ಒಂದು ಸಂವಿಧಾನ ಬರೆದಿದ್ದಾರೆ. ಈ ಭಾಗದ ಜನರ ಆಸೆಯನ್ನ ಮತ್ತು ಧ್ವನಿಯನ್ನ ಸಂಸತ್ನಲ್ಲಿ ಟೇಬಲ್ ಕೊಟ್ಟಿ ಮಾತಾಡುವಂತ ಒಬ್ಬ ವ್ಯಕ್ತಿ ಬೇಕು, ಒಬ್ಬ ಧ್ವನಿಯ ಆಗುವಂತ ಒಬ್ಬ ವ್ಯಕ್ತಿ ಬೇಕು. ಅದ್ರ ಬಗ್ಗೆ ಮಾತನಾಡ್ರಿ.
ಅದನ್ನ ಬಿಟ್ಬಿಟ್ಟು ಏನೇನೋ ಮಾತಾಡಿದ್ರೆ thank you so much. ತಾಜಾ ಸುದ್ದಿಗಾಗಿ ಟಿವಿ 24 ನ್ಯೂಸ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ.